ಪಿಯವರು ಯಾವತ್ತೂ ಒಳ್ಳೆಯದನ್ನ ಮಾಡಿಲ್ಲ. ಯಾಕೆಂದರೆ ನೀವು ಇತಿಹಾಸನ ತೆಗೆದು ನೋಡಿ, ಬರೀ ಸುಳ್ಳು ಹೇಳೋದು, ಮೈಕ್ ತಗೊಂಬಿಡೋದು, ಮಿಸ್ಗೈಡ್ ಮಾಡೋದು, ಜನಗಳ ಭಾವನೆಗಳ ಮೇಲೆ ಆಟ ಆಡ್ಕೊಂಡು ಬಂದಿರತಕ್ಕಂಥ ಇತಿಹಾಸ ಹೊಂದಿರುವ BJP ಮುಖಂಡರಾದ ಜಗದೀಶ್ ಚೌಧರಿ ಅವರಿಗೆ ನಾನು ಒಂದು ಮಾತು ಕೇಳ್ತೀನಿ. ಇದೇ BJP ಫಂಕ್ಷನಲ್ಲಿ ನೀವು ನಮ್ಮ ನೆಲಮಂಗಲ ತಾಲೂಕಿನ ಜನತೆಗೆ ಎಣ್ಣೆಯನ್ನು ಕೊಟ್ಟು ರೋಡ್ ತುಂಬ ಎಲ್ಲ ಉಳ್ಳಾಡಿಸಿ ನಮ್ಮ ತಾಲೂಕಿನ ಜನರ ಮಾನ ಮರ್ಯಾದೆನ ದೇಶದ ಮಟ್ಟದಲ್ಲಿ ನೀವು ತೆಗೆದ್ರಿ. ರಾಷ್ಟ್ರೀಯ ಪಕ್ಷವನ್ನು ಮುಜುಗರಕ್ಕೆ ಈಡು ಮಾಡಿ ಆ ಪಕ್ಷದಿಂದ ಉಚ್ಚಾಟನೆಗೊಂಡ್ರಿ. ಮತ್ತೆ ಹೇಗೋ ಬಂದ್ರಿ, ಸಂತೋಷ. ಆದರೆ ನೀವು ಒಬ್ಬ ತಾಲೂಕು ಅಧ್ಯಕ್ಷರಾಗಿ ನಿಮ್ಮ ಪರಿಮಿತಿಯಲ್ಲಿ ಹೇಳಿಕೆಗಳನ್ನ ಕೊಡಬೇಕಾದ್ರೆ ಆ ವಿಚಾರವಾಗಿ ಸಾಕಷ್ಟು ಅಧ್ಯಯನ ಮಾಡಿ, ಈಗ ಅಡ್ವೊಕೇಟ್ ಇರ್ತಾರೆ ಎಲ್ಲ, ಈಗ ಸಾಕಷ್ಟು ನಮ್ಮ ಬಂಧುಗಳು ಮಾತಾಡಿದರು, ಅಂಥ ವಿಚಾರಗಳನ್ನೆಲ್ಲ ತಿಳ್ಕೊಂಡು ನೀವು ಜನಗಳಿಗೆ ಹೇಳಬೇಕು. ಇವತ್ತು ರೈತರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ಇಡೀ ದೇಶದಲ್ಲಿರುವಂಥ ರೈತರು ನೀವು ರೈತರು ಮಗನೇ ಇರ್ಬೋದು, ಆದರೆ ಯಾಕ್ರಿ ಬೇಡ ನೀರು, ವೃಷಭಾವತಿ ನೀರು, ಅದನ್ನು ಯೋಜನೆಯನ್ನು ಜಾರಿಗೆ ತಂದವರು ನಿಮ್ಮ BJP ಅವರೇ. ಇವತ್ತೆಲ್ಲ ನೀರು ಕೊಡ್ರಿ ಅಂತ ಕೇಳಿದಾರಲ್ಲ, ಅವರೆಲ್ಲ ಅವ್ರ ಕ್ಷೇತ್ರದ ಜನಗಳಿಗೆ ವಿಷ ಕೊಡೋದಕ್ಕೆ ಅವ್ರು ಮುಂದಾಗಿದ್ದಾರಾ? ಹಾಗಾದ್ರೆ ನಮ್ಮ ಶಾಸಕರು ಮಾತ್ರ ವಿಷ ಕೊಡ್ತಾರೆ, ಅವರು ಅಮೃತ ಕೊಡ್ತಾರಾ? ಎಲ್ಲರೂ ನೀರೇ ಕೊಡ್ತಾ ಇರೋದು. ದಯಮಾಡಿ ಹೇಳ್ತೀನಿ ಚೌಧರಿ ಅವರೇ, ನಮ್ಮ ಶಾಸಕರ ಬಗ್ಗೆ ನೀವು ಕೆಲವು ಹೇಳಿಕೆಗಳನ್ನ ಕೊಡ್ತಾ ಇರೋದನ್ನ ನಾನು ನೋಡ್ತಾ ಇದ್ದೀನಿ. ಉಡಾಪೆಯಾಗಿ ಮಾತಾಡಬೇಡಿ. ತಾಯಂದಿರಿಗೆ ಹೇಳ್ತಾ ಇದ್ದೀನಿ, ತಾವೆಲ್ಲ ಒಂದಿನ ಟೂರ್ ಪ್ರೋಗ್ರಾಮ್ ಫಿಕ್ಸ್ ಮಾಡ್ಕೊಳ್ಳಿ, ನಾವು ಬರ್ತೀವಿ, ಹೋಗೋಣ, ಆ ನೀರನ್ನು ಶೇಖರಣೆ ಮಾಡೋಣ. ನೀವು ಯಾರನ್ನ ವಾಟರ್ ಸೈಂಟಿಸ್ಟ್ನ ಕಳಿಸ್ತೀರಿ, ಸಂಶೋಧನೆಗೆ ನೀವೇ ಆಯ್ಕೆ ಮಾಡಿ, ನೀವೇ ಅದನ್ನು ಸಂಶೋಧನೆ ಮಾಡಿಸಿ. ಅದು ಸರಿ ಇಲ್ಲ ಅಂತ ಪಕ್ಷದಲ್ಲಿ ಆ ನೀರನ್ನು ನಮ್ಮ ಕೆರೆಗಳಿಗೆ ತರೋದು ಬೇಡ. JDS ಮಾಜಿ ಶಾಸಕರಿಗೆ ನಾನೊಂದು ಮಾತು ಕೇಳ್ತೀನಿ. ಸ್ವಾಮಿ, ಮೀಸಲಾತಿ ಕ್ಷೇತ್ರದಲ್ಲಿ ಗೆದ್ದು ಮೀಸಲಾತಿ ಇರುವಂಥ ಹೆಣ್ಮಕ್ಳಿಗೆ ನೀವೇನೇನು ತೊಂದರೆ ಕೊಟ್ಟಿದ್ದೀರಾ ಅಂತ ಒಂದೇ ಒಂದು ಸಲ ಮನವರಿಕೆ ಮಾಡ್ಕೊಳ್ಳಿ. ಸಮಾಜಕ್ಕೆ ಆಗ್ತಿದ್ದಂಥ ಸಮುದಾಯ ಭವನವನ್ನು ನೀವು ಎಷ್ಟು ತೊಂದರೆ ಕೊಟ್ಟು ನಿಲ್ಲಿಸಿದ್ರಿ ಸ್ವಾಮಿ. ನಾವ್ಯಾರೂ ಇರೋದಿಲ್ಲ ಸ್ವಾಮಿ. ನಮ್ಗೆ ಅಧಿಕಾರ ಸಿಕ್ಕಿದಾಗ, ಅವಕಾಶ ಸಿಕ್ಕಿದಾಗ ಜನರಿಗೆ ಒಳ್ಳೇದನ್ನ ಮಾಡಬೇಕು. ನೀವು ಇವತ್ತು ನೀವು ಬ್ರಹ್ಮ ನಿರಶನ ಆಗ್ಬಿಟ್ಟಿದ್ದೀರಾ. ಯಾಕೆಂದರೆ ನಮ್ಮ ಶಾಸಕರು ಮಾಡ್ತಾ ಇರುವಂಥ ಕೆಲಸ ಆ ವೇಗದಲ್ಲಿ ಹೋಗ್ತಾ ಇದೆ. ಅವರು ಹಗಲು ರಾತ್ರಿ ಊಟ ಮಾಡ್ತಾರೋ, ಏನೇನೋ ನಿದ್ರೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಮಧ್ಯಾಹ್ನದವರೆಗೂ ಕ್ಷೇತ್ರದಲ್ಲಿ ಸಂಚಾರ ಮಾಡ್ತಾರೆ. ಒಂದು ಸಣ್ಣ ಮಗು ಬರ್ತಡೆಗೆ ಹೋಗ್ತಾರೆ. ಪ್ರತಿಯೊಂದು ಕಾರ್ಯಕ್ರಮ, ಪ್ರತಿಯೊಂದು ರೈತರು, ಮಹಿಳೆಯರು ಎಲ್ಲ ಸಮಸ್ಯೆಗಳನ್ನ ಇವತ್ತು ಕಚೇರಿಯಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದಾರೆ. ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಇವತ್ತು ಅವರು ಕೆಲಸ ಮಾಡ್ತಾ ಇದ್ದಾರೆ. BJP ಬಂದರು ಅಂತ ಓಡಿಸ್ತಾ ಇಲ್ಲ, JDS ಬಂದರು ಅಂತ ಓಡಿಸ್ತಾ ಇಲ್ಲ. ಯಾಕಂದರೆ ಎಲ್ರಿಗೂ ಕೂಡ ನೋಡಿ, ಅದೇ ಹೇಳೋದು ಸಂವಿಧಾನದ ಆಶಯ ಅಂತೇಳಿ. ಗೆಲ್ಲ ತನಕ ರಾಜಕೀಯ ಅಷ್ಟೇ, 15 ದಿನ ಅದೇ ಕ್ಷೇತ್ರದ ಪ್ರತಿನಿಧಿ ನಮ್ಮ MLA ಅವರು ಇವತ್ತು ಪಕ್ಷಾತೀತವಾಗಿ ಎಲ್ಲ ಜನಗಳಿಗೆ ಸಮಸ್ಯೆಗಳು ಸ್ಪಂದಿಸ್ತಾ ಇದ್ದಾರೆ, ಕೆಲಸ ಮಾಡಿಕೊಡ್ತಾ ಇದ್ದಾರೆ. ನೀವು ಈ ಹೊಟ್ಟೆ ಕಿಚ್ಚನ್ನು ಸಹಿಸೋಕ್ಕಾಗದೆ ಇದೆಲ್ಲ ನಡೆಯಲ್ಲ. ಹಳ್ಳಿಗೆ ಬಿಡೋದಿಲ್ಲ ನಿಮ್ಮನ್ನು ಅಂತ ಕೇಳ್ತೀರಾ ಸ್ವಾಮಿ ನೀವು? ಹಳ್ಳಿಗೆ ನಾವು ಹೋಗ್ತೀವಿ, ನಮ್ಮ ಕ್ಷೇತ್ರದ ಜನತೆ ಹೋಗ್ತದೆ, ಇದ್ರ ಬಗ್ಗೆ ಮನವರಿಕೆ ಮಾಡಿಕೊಡ್ತಾರೆ. ಹಳ್ಳಿಗೆ ಬಿಡಲ್ಲ ಅಂತ ಹೇಳೋದಕ್ಕೆ ನಿಮ್ಗೆ ಏನ್ರ ಅಧಿಕಾರ ಇದೆ? 85,000 ಜನ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಅವರು ನೆಲಮಂಗಲದ ಪ್ರತಿನಿಧಿ, ನೆಲಮಂಗಲ ತಾಲೂಕಿನ ಪ್ರತಿನಿಧಿ. ಎಷ್ಟು ಅನುದಾನ ತಂದು ಕೆಲಸ ಮಾಡ್ತಾ ಇದ್ದಾರೆ. ಟ್ರಾಫಿಕ್ ಸಮಸ್ಯೆ ಎಷ್ಟಿತ್ತು. ಇವತ್ತು 10 ವರ್ಷ ನೀವು ಅಧಿಕಾರದಲ್ಲಿದ್ದರೆ ಯಾವುದೇನಾದ್ರು ಲೇಔಟಲ್ಲಿ ಬನ್ನಿ, ನಮ್ಮ ಲೇಔಟಿಗೆ ಕರ್ಕೊಂಡು ಹೋಗ್ತೀನಿ. ಏನಾದರೂ ಕೆಲಸ ಮಾಡಿದ್ದೀರಾ ನೀವು ಆತ್ಮಾವಲೋಕನ ಮಾಡಿಕೊಳ್ಳಿ. ನಿಮಗೆ ಜನರ ಅವಕಾಶ ಕೊಟ್ಟಿದ್ದು ಆ ಟೈಮಲ್ಲಿ ನೀವು ಒಳ್ಳೆ ಕೆಲಸ ಮಾಡಲಿಲ್ಲ. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರಾದಂಥ N. ಶ್ರೀನಿವಾಸ್ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅವರು ಯುವಕ ಕೆಲಸ ಮಾಡ್ತಾ ಇದ್ದಾರೆ. ನಾವೆಲ್ಲ ನಿಜವಾಗಿ ತುಂಬ ಖುಷಿಯಿಂದ ಇದ್ದೀವಿ. ಕೆಲಸ ಮಾಡೋದಕ್ಕೆ ಬಿಡಿ. ರೈತರಿಗೆ, ಜನರಿಗೆ ಈ ಕಕ್ಕಸ್ ನೀರು ಅಂತ ತಲೆಗೆ ಹೋಗ್ಸೋದನ್ನ ಬಿಟ್ಬಿಡಿ. ದಯಮಾಡಿ ಈ ತಪ್ಪು ಸಂದೇಶನ ಕೊಡಬೇಡಿ. ನೀವೇನಾದರೂ ಈಗ ಹೇಳಿದರು ನಮ್ಮ ಅಡ್ವೊಕೇಟ್ ಸಾಹೇಬರು, ರಿಟ್ ಹಾಕೊಳ್ಳಿ ಹೈಕೋರ್ಟ್ಗೆ, ಅಲ್ಲಿ ವಿಚಾರಣೆಗೆ ಒಳಪಟ್ಟು ವಾಟ್ರು ಅದು ಅಶುದ್ಧೀಕರಣ ಅಂತ ಬಂದಾಗ ಬೇಕಾದ್ರೆ ಸ್ಟಾಪ್ ಮಾಡೋಣ. ಕೆಲಸ ಮಾಡೋದಕ್ಕೆ ಬಿಡಿ. ಯಾಕಂದರೆ ಅವಕಾಶ ಕೊಟ್ಟಿದ್ದಾರೆ ಜನ, ಕೆಲಸ ಮಾಡೋದಕ್ಕೆ ಬಿಡಿ. ಮುಂದೆ 28 ಚುನಾವಣೆಗೆ ನೀವೆಲ್ಲ ಚುನಾವಣೆನ ಎದುರಿಸೋಣ. ಶಾಸಕರನ್ನ ಹೆಂಗ್ರಿ ಬರ್ತೀರಾ ಅಂತ ಕೇಳ್ತೀರಾ ನೀವು ಹಳ್ಳಿಗಳಿಗೆ? ನಿಮ್ದು ಹಿಟ್ಲರಿಸಮ್ಮ? ದಯಮಾಡಿ ವಾಪಸ್ ತಗೊಳ್ಳಿಯ ಮಾತು. ಶಾಸಕರ ಬಗ್ಗೆ ಉಡಾಪೆ ಮಾತಾಡ್ತೀರಾ? ಅಂತ ಶಾಸಕರು ಕೆಲಸ ಮಾಡುವಂಥವ್ರು ಸಿಕ್ಕಿದ್ದಾರೆ, ಒಪ್ಕೊಂಡು ನೀವು ಒಳ್ಳೆ ಕೆಲಸಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.